ಪ್ರಬೋಧಿನಿ ಏಕಾದಶಿ ವ್ರತಕಥಾ. ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ರಾಧಾ ಕಾರ್ತಿಕ ದಾಮೋದರ ಸ್ವಾಮಿನೇ ನಮಃ. ಏಕಾದಶಿಯ ಮಹಾತ್ಮೆಯನ್ನು ತಿಳಿಸುತ್ತಾ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ಇಂತೆಂದನು. ಹೇ ಅರ್ಜುನ, ಜಾಗೃತನಾಗಿ ಭಕ್ತಿಯಿಂದ ಕೇಳುವಂತವನಾಗು. ನಿನ್ನ ಸಕಲ ಪಾಪಗಳನ್ನು ನಾಶ ಮಾಡುವ ಮತ್ತು ಪುಣ್ಯವನ್ನು ಮುಕ್ತಿಯನ್ನು ನೀಡುವ ಪ್ರಬೋಧಿನಿ ಏಕಾದಶಿಯ ಕಥೆಯನ್ನು ಹೇಳಬಯಸುತ್ತೇನೆ ಎಂದು ಹೇಳಲು ಪ್ರಾರಂಭಿಸಿ ಇಂತೆಂದನು. ಹಿಂದೊಮ್ಮೆ ನಾರದರು ಬ್ರಹ್ಮದೇವರನ್ನು ಸಂದರ್ಶಿಸಿ, ತಾತ, ಪ್ರಬೋಧಿನಿ ಏಕಾದಶಿಯ ಮಹತ್ವವೇನು? ಆ ದಿನದಂದು ನಿರಶನ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಸಿಗುವ ಫಲವೇನು? ಅದನ್ನು ಆಚರಿಸುವ ವಿಧಾನವಾದರೂ ಹೇಗೆ? ದಯಮಾಡಿ ಸವಿಸ್ತಾರವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿದರು. ಆಗ ಬ್ರಹ್ಮದೇವರು ನಾರದರನ್ನು ಕುರಿತು, ಜಾತ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪ್ರಬೋಧಿನಿ ಏಕಾದಶಿಯ ವ್ರತವನ್ನು ಆಚರಿಸುವುದರಿಂದ 1000 ಅಶ್ವಮೇಧ ಮತ್ತು 100 ರಾಜಸೂಯ ಯಾಗಗಳ ಫಲಕ್ಕೆ ಸಮವಾದ ಫಲಗಳು ಸಿದ್ಧಿಸುತ್ತದೆ. ಈ ಏಕಾದಶಿ ವ್ರತಾಚರಣೆಯಿಂದ ದೈಹಿಕ, ಮೌಖಿಕ ಮತ್ತು ಮಾನಸಿಕ 3 ರೀತಿಯ ಪಾಪಗಳು ನಿವಾರಣೆಯಾಗುತ್ತವೆ. ಪ್ರಬೋಧಿನಿ ಏಕಾದಶಿಯ ಉಪವಾಸವನ್ನು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ನಿಯಮಗಳ ಅನುಸಾರ ಆಚರಿಸುವ ಜನರು ಈ ವ್ರತದ ಪೂರ್ಣ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಪ್ರಬೋಧಿನಿ ಏಕಾದಶಿಯ ಉಪವಾಸವನ್ನು ಆಚರಿಸುತ್ತೇವೆ ಎಂದು ಮನಸ್ಸಿನಲ್ಲಿ ಧ್ಯಾನಿಸುವ ಜನರ 100 ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಪ್ರಬೋಧಿನಿ ಏಕಾದಶಿಯಂದು ರಾತ್ರಿ ಜಾಗರಣೆ ಮಾಡುವ ಜನರು ಅವರ ಹಿಂದಿನ ಮತ್ತು ಭವಿಷ್ಯದ 10 ತಲೆಮಾರುಗಳು ವಿಷ್ಣು ಲೋಕದಲ್ಲಿ ವಾಸಿಗಳಾಗುತ್ತಾರೆ ಮತ್ತು ನರಕದಲ್ಲಿ ಬಳಲಾಡುತ್ತಾರೆ. ಅವರ ಪೂರ್ವಜರು ವಿಷ್ಣು ಲೋಕಕ್ಕೆ ಹೋಗಿ ಸಂತೋಷವನ್ನು ಅನುಭವಿಸುತ್ತಾರೆ. ಪ್ರಬೋಧಿನಿ ಏಕಾದಶಿಯಂದು ರಾತ್ರಿ ಜಾಗರಣೆ ಮಾಡುವುದರಿಂದ ಬ್ರಹ್ಮಹತ್ಯ ಮುಂತಾದ ಗಂಭೀರ ಪಾಪಗಳು ಸಹ ನಾಶವಾಗುತ್ತವೆ. ಪ್ರಬೋಧಿನಿ ಏಕಾದಶಿಯಂದು ರಾತ್ರಿ ಜಾಗರಣೆಯಿಂದ ಸಿಗುವ ಫಲವು ಅಶ್ವಮೇಧ ಇತ್ಯಾದಿ ಯಜ್ಞಗಳ ಫಲಕ್ಕಿಂತ ಶ್ರೇಷ್ಠವಾಗಿದೆ. ಎಲ್ಲ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಗೋವು, ಚಿನ್ನ, ಭೂಮಿ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಸಿಗುವ ಫಲವು ಪ್ರಬೋಧಿನಿ ಏಕಾದಶಿಯ ರಾತ್ರಿ ಜಾಗರಣೆಗೆ ಸಿಗುವ ಫಲಕ್ಕೆ ಸಮಾನ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಸಿಗುವ ಪ್ರತಿಫಲಕ್ಕಿಂತಲೂ 1000 ಪಟ್ಟು ಹೆಚ್ಚು. ಈ ವ್ರತವನ್ನು ಆಚರಿಸುವವರ ಮನೆಯ ದೇವರ ಕೋಣೆಯಲ್ಲಿ ಅಖಿಲ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ವಾಸಿಸುತ್ತವೆ. ತನ್ನ ನಿತ್ಯ ಜೀವನದ ಜಂಜಾಟಗಳನ್ನು ತೊರೆದು ಯಾವ ವ್ಯಕ್ತಿಯು ಕಾರ್ತೀಕ ಮಾಸದ ಪ್ರಬೋಧಿನಿ ಏಕಾದಶಿ ವ್ರತವನ್ನು ಆಚರಿಸುತ್ತಾನೋ ಅಂತಹವನು ಶ್ರೀಮಂತನಾಗಿ, ಯೋಗಿಯಾಗಿ, ತಪಸ್ವಿಯಾಗಿ, ಇಂದ್ರಿಯಗಳನ್ನು ಜಯಿಸಿ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗುತ್ತಾನೆ. ಈ ಏಕಾದಶಿಯಂದು ವಿಷ್ಣುವಿನ ಪ್ರೀತಿಗಾಗಿ ದಾನ, ತಪಸ್ಸು, ಹೋಮ, ಯಜ್ಞ ಇತ್ಯಾದಿಗಳನ್ನು ಮಾಡುವ ಜನರು ಶಾಶ್ವತ ಪುಣ್ಯವನ್ನು ಪಡೆಯುತ್ತಾರೆ. ಕಾರ್ತೀಕ ಮಾಸದಲ್ಲಿ ಮಾಡುವ ದಾನಗಳು ಅತ್ಯಂತ ಪುಣ್ಯ ಸಂದಾಯಕವೂ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರವೂ ಆಗಿರುತ್ತದೆ ಎಂದು ಹೇಳಲು ನಾರದರು ಬ್ರಹ್ಮದೇವರನ್ನು ಕುರಿತು, ಪಿತಾಮಹ, ದಯಮಾಡಿ ಈ ವ್ರತದ ಕಥೆಯನ್ನು ಆಚರಿಸುವ ವಿಧಾನವನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿ ಎಂದು ಪ್ರಾರ್ಥಿಸಿಕೊಳ್ಳಲು ಬ್ರಹ್ಮದೇವರು ಇಂತೆಂದರು. ಹಿಂದೊಮ್ಮೆ ಕಲ್ಪಾಂತ್ಯದಲ್ಲಿ ಮಹಾವಿಷ್ಣು ವಟಪತ್ರಶಾಹಿಯಾಗಿ ಯೋಗನಿದ್ರೆಯಲ್ಲಿದ್ದಾಗ ಆತನ ಕಿವಿಯ ಗುಗ್ಗೆಯಿಂದ ಕರ್ಣಮಲ ಇಬ್ಬರು
ರಾಕ್ಷಸರು ಉದ್ಭವಿಸಿ 2 ದೊಡ್ಡ ಗೋಡೆಗಳಂತೆ ಮಹಾಕುಡ್ಯ ಬೆಳೆದು ಅವಿಚಲರಾಗಿ ನಿಂತರು. ಅವರು ಬ್ರಹ್ಮನಾದ ನನ್ನ ಪ್ರೇರಣೆಯಿಂದ ಅವರಲ್ಲಿ ವಾಯು ಸಂಚಾರವಾಯಿತಾಗಿ ಮಹಾಪ್ರಾಣರಾದರು. ಅವರು ಮಹಾಬಲರಾಗಿ ದೇವಲೋಕವನ್ನೇ ಆವರಿಸಿಕೊಳ್ಳುವವರಂತೆ ಬೆಳೆದು ವಿಜೃಂಭಿಸಿದರು. ಬ್ರಹ್ಮನಾದ ನಾನು ಅವರನ್ನು ಸೃಷ್ಟಿಸಿ ನೋಡಲು ಒಬ್ಬ ಮೃದುವಾಗಿ ಕಂಡ, ಅವನೇ ಮಧು. ಮತ್ತೊಬ್ಬ ಕಲ್ಲಿನಲ್ಲಿ ಕರ್ಕಶವಾಗಿ ಕಂಡ, ಅವನೇ ಕೈಟಭ. ಇವರು ನಿರ್ಭೀತರಾಗಿ ಲೋಕಗಳನ್ನೇ ಎದುರಿಸಿ ನಿಂತು ಬ್ರಹ್ಮನಾದ ನನ್ನ ಮೇಲೇರಿ ಹೋಗಲು ನಾನು ವಿಷ್ಣುವಿನ ನಾಭಿಕಮಲವನ್ನು ಹೊಕ್ಕು ಮರೆಯಾದೆನು. ಬಹಳ ಕಾಲ ಹುಡುಕಿ ಕೊನೆಗೆ ಮಧುಕೈಟಭರು ಬ್ರಹ್ಮನಾದ ನಾನಿದ್ದ ಗುಪ್ತ ಸ್ಥಳವನ್ನು ಪತ್ತೆ ಹಚ್ಚಿ ನನ್ನ ಮೇಲೆ ಎರಗಿಬಿದ್ದರು. ಆಗ ನಾನು ಯೋಗನಿದ್ರೆಯಲ್ಲಿದ್ದ ವಿಷ್ಣುವನ್ನೆಚ್ಚರಿಸಲು ವಿಷ್ಣುವಿಗೂ ಮಧುಕೈಟಭರಿಗೂ ದೀರ್ಘಕಾಲ ಘೋರ ಯುದ್ಧವಾಯಿತು. ಮದದಿಂದ ಉನ್ಮತ್ತರಾದ ಮಧುಕೈಟಭರು ಭಗವಾನ್ ವಿಷ್ಣುವಿನ ಪರಾಕ್ರಮವನ್ನು ಕಂಡು ಸಾಕ್ಷಾತ್ ಭಗವಂತನಾದ ವಿಷ್ಣುವನ್ನೇ ವರವೊಂದನ್ನು ಬೇಡುವಂತೆ ಕೇಳಿಕೊಂಡರು. ಆಗ ಪರಮಾತ್ಮನಾದ ವಿಷ್ಣು, ನೀವು ನನ್ನಿಂದ ವಧ್ಯರಾಗುವ ಉಪಾಯವನ್ನು ತಿಳಿಸಿ ಎಂದು ಕೇಳಲು, ನಾವು ನಿನ್ನ ಪುತ್ರರಾಗಿ ಜನಿಸುವುದಕ್ಕೆ ಪುಣ್ಯ ಮಾಡಿದ್ದೇವೆ. ನಿನ್ನಿಂದ ನನಗೆ ಮರಣವಾಗುವುದು ನಮ್ಮ ಭಾಗ್ಯ. ಆದರೆ ಒಂದು ಒಪ್ಪಂದ, ನೀನು ನಮ್ಮನ್ನು ನೀರಿಲ್ಲದ ಸ್ಥಳದಲ್ಲಿ ಕೊಲ್ಲಬೇಕು ಎಂದವರು ಪ್ರಾರ್ಥಿಸಿದರು. ವಿಶ್ವವೆಲ್ಲವೂ ಜಲಮಯವಾಗಿರಲು ಮಹಾವಿಷ್ಣು ಅವರನ್ನು ಹಿಡಿದು ತನ್ನ ತೊಡೆಗಳ ಮೇಲೆಯೇ ಹಿಸುಕಿ ಕೊಂದು ಅವರ ಶವಗಳನ್ನು ನೀರಿಗೆ ಎಸೆದು ಬಿಡಲು ಅವು ಅಲ್ಲಿ ಕರಗಿ ಜಲವೆಲ್ಲವೂ ಮೇಧೋಮಯವಾಯಿತು. ಆದ್ದರಿಂದಲೇ ಪೃಥಿವಿಗೆ ಮೇದಿನಿ ಎಂಬ ಹೆಸರು ಬಂದಿತು. ಕಾರ್ತೀಕ ಮಾಸದಲ್ಲಿ ಭಗವಂತನ ಈ ಕಥೆಯನ್ನು ಓದುವ ಅಥವಾ ಕೇಳುವ ಜನರು 100 ಗೋವುಗಳನ್ನು ದಾನ ಮಾಡಿದ ಪ್ರತಿಫಲವನ್ನು ಪಡೆಯುತ್ತಾರೆ. ಈ ಏಕಾದಶಿಯಂದು ಒಬ್ಬ ವ್ಯಕ್ತಿಯು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿದ ನಂತರ ಅವನು ಉಪವಾಸ ಮಾಡುವ ಸಂಕಲ್ಪವನ್ನು ಮಾಡಬೇಕು. ಆ ಸಮಯದಲ್ಲಿ, ಹೇ ಭಗವಾನ್, ಇಂದು ನಾನು ಆಹಾರವಿಲ್ಲದೆ ನಿರಶನ ವ್ರತವನ್ನು ಮಾಡಿ ಮರುದಿನ ಪಾರಣೆ ಮಾಡುತ್ತೇನೆ. ಆದ್ದರಿಂದ ದಯವಿಟ್ಟು ನನ್ನನ್ನು ರಕ್ಷಿಸು ಎಂದು ವಿಷ್ಣುವನ್ನು ಪ್ರಾರ್ಥಿಸಬೇಕು. ಈ ರೀತಿ ಪ್ರಾರ್ಥಿಸಿದ ನಂತರ ಭಗವಂತನನ್ನು ಪೂಜಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ಆ ರಾತ್ರಿ ದೇವರ ಮುಂದೆ ಹಾಡುತ್ತಾ, ಕುಣಿಯುತ್ತಾ, ಸಂಗೀತ ವಾದ್ಯಗಳನ್ನು ನುಡಿಸುತ್ತಾ ಮತ್ತು ಕಥೆಗಳನ್ನು ಹೇಳುತ್ತಾ ಕಳೆಯಬೇಕು. ಪ್ರಬೋಧಿನಿ ಏಕಾದಶಿಯ ದಿನದಂದು ಜಿಪುಣತನವನ್ನು ತೊರೆದು ಭಗವಂತನನ್ನು ಧೂಪ, ದೀಪ, ಪುಷ್ಪ ಇತ್ಯಾದಿಗಳಿಂದ ಪೂಜಿಸಿ ಶಂಖದ ನೀರಿನಿಂದ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಇದರ ಫಲ ತೀರ್ಥಯಾತ್ರೆ ಮಾಡುವುದಕ್ಕಿಂತಲೂ ದಾನ ನೀಡುವುದಕ್ಕಿಂತಲೂ ಲಕ್ಷಾಂತರ ಪಟ್ಟು ಹೆಚ್ಚು. ಈ ದಿನದಂದು ಅಗಸ್ತ್ಯ ಹೂವಿನಿಂದ ದೇವರನ್ನು ಪೂಜಿಸುವ ಜನರ ಮುಂದೆ ಇಂದ್ರನು ಕೈಮುಗಿಯುತ್ತಾನೆ. ಕಾರ್ತೀಕ ಮಾಸದಲ್ಲಿ ಬಿಲ್ವಪತ್ರೆಯಿಂದ ದೇವರನ್ನು ಅರ್ಚಿಸುವವರು ಮೋಕ್ಷವನ್ನು ಪಡೆಯುತ್ತಾರೆ. ತುಳಸಿಯಿಂದ ದೇವರನ್ನು ಪೂಜಿಸುವವನ 10,000 ಜನ್ಮಗಳ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಈ ದಾಮೋದರ ಅಥವಾ ಕಾರ್ತೀಕ ಮಾಸದಲ್ಲಿ ತುಳಸಿಯನ್ನು ದರ್ಶಿಸುವ, ಸ್ಪರ್ಶಿಸುವ, ಧ್ಯಾನ ಮಾಡುವ, ತುಳಸಿಯ ಮಹಿಮೆಯನ್ನು ಕುರಿತು ಕೀರ್ತನೆಗಳು ಹಾಡುವ, ತುಳಸಿಯನ್ನು ನೆಡುವ ಅಥವಾ ಸೇವೆ ಮಾಡುವ ಜನರು ಸಾವಿರಾರು ವರ್ಷಗಳು ವಿಷ್ಣುವಿನ ವಾಸಸ್ಥಾನದಲ್ಲಿ ವಾಸಿಸುತ್ತಾರೆ. ಈ ಕಾರ್ತೀಕ ಮಾಸದಲ್ಲಿ ತುಳಸಿ ಗಿಡವನ್ನು ನೆಟ್ಟವರ ಕುಟುಂಬದಲ್ಲಿ ಜನಿಸಿದವರು ಪ್ರಳಯದ ಕೊನೆಯವರೆಗೂ ವಿಷ್ಣು ಲೋಕದಲ್ಲಿ ವಾಸಿಸುತ್ತಾರೆ. ಮತ್ತು ಈ ಮಾಸದಲ್ಲಿ
ಕದಂಬ ಪುಷ್ಪಗಳಿಂದ ದೇವರನ್ನು ಪೂಜಿಸುವ ಜನರು ಯಮರಾಜನಿಂದ ಯಾವುದೇ ತೊಂದರೆಗಳನ್ನು ಅನುಭವಿಸುವುದಿಲ್ಲ. ಎಲ್ಲ ಆಸೆಗಳನ್ನು ಪೂರೈಸುವ ಭಗವಾನ್ ವಿಷ್ಣುವು ಕದಂಬ ಹೂವನ್ನು ನೋಡಿ ಅತ್ಯಂತ ಸಂತೋಷಪಡುತ್ತಾನೆ. ಅವನನ್ನು ಕದಂಬ ಹೂವುಗಳಿಂದ ಪೂಜಿಸಿದರೆ ಇದಕ್ಕಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ. ದೇವರನ್ನು ಗುಲಾಬಿ ಹೂವುಗಳಿಂದ ಪೂಜಿಸುವವರು ಖಂಡಿತವಾಗಿಯೂ ಮೋಕ್ಷವನ್ನು ಪಡೆಯುತ್ತಾರೆ. ಬಕುಳ ಮತ್ತು ಅಶೋಕ ಹೂವುಗಳಿಂದ ದೇವರನ್ನು ಪೂಜಿಸುವ ಜನರು ಶಾಶ್ವತವಾಗಿ ದುಃಖದಿಂದ ಮುಕ್ತರಾಗಿರುತ್ತಾರೆ. ಬಿಳಿ ಮತ್ತು ಕೆಂಪು ಕಣಿಗಿಲೆ ಕರವೀರ ಹೂವುಗಳಿಂದ ವಿಷ್ಣುವನ್ನು ಪೂಜಿಸುವ ಜನರನ್ನು ನೋಡಿ ದೇವರು ತುಂಬ ಸಂತೋಷಪಡುತ್ತಾನೆ. ದೂರ್ವ ಹುಲ್ಲಿನಿಂದ ಶ್ರೀಹರಿಯನ್ನು ಪೂಜಿಸುವ ಜನರು ಪೂಜೆಯ ಫಲಕ್ಕಿಂತ 100 ಪಟ್ಟು ಹೆಚ್ಚಿನ ಫಲಗಳನ್ನು ಪಡೆಯುತ್ತಾರೆ. ಶಮೀಪತ್ರದಿಂದ ಭಗವಂತನನ್ನು ಪೂಜಿಸುವವರು ಭಯಂಕರ ಯಮರಾಜನ ಮಾರ್ಗವನ್ನು ಸುಲಭವಾಗಿ ದಾಟುತ್ತಾರೆ. ಚಂಪಕ ಹೂವುಗಳಿಂದ ವಿಷ್ಣುವನ್ನು ಪೂಜಿಸುವ ಜನರು ಜೀವನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ. ಯಾರು ಚಿನ್ನದಿಂದ ಮಾಡಿದ ಕೇತಕಿ ಹೂವುಗಳನ್ನು ದೇವರಿಗೆ ಅರ್ಪಿಸುತ್ತಾರೋ ಅವರ ಲಕ್ಷಾಂತರ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಪರಿಮಳಯುಕ್ತ ಹಳದಿ ಮತ್ತು ಕೆಂಪು ಬಣ್ಣದ ಕಮಲದ ಹೂವುಗಳಿಂದ ದೇವರನ್ನು ಪೂಜಿಸುತ್ತಾ ಜನರು ಸದ್ಗತಿಯನ್ನು ಪಡೆಯುತ್ತಾರೆ. ಈ ರೀತಿಯಾಗಿ ರಾತ್ರಿ ದೇವರ ಪೂಜೆ ಮಾಡಿದ ನಂತರ ಬೆಳಿಗ್ಗೆ ಶುದ್ಧ ನೀರಿನ ನದಿಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ಮನೆಗೆ ಬಂದು ದೇವರನ್ನು ಸ್ತುತಿಸುತ್ತಾ ಪೂಜಿಸಬೇಕು. ಅನಂತರ ಗುರುಗಳನ್ನು ಪೂಜಿಸಿ ಬ್ರಾಹ್ಮಣರಿಗೆ ಊಟ ಮಾಡಿಸಿ ದಕ್ಷಿಣೆ ನೀಡಿ ಗೌರವ ಮತ್ತು ಸಂತೋಷದಿಂದ ಸತ್ಕರಿಸಿ ಪಾರಣೆ ಮಾಡಬೇಕು. ಬ್ರಾಹ್ಮಣರಿಗೆ ದಕ್ಷಿಣೆ ನೀಡುವಾಗ ರಾತ್ರಿ ಸ್ನಾನ ಮಾಡುವವರು ಮೊಸರು ಮತ್ತು ಜೇನುತುಪ್ಪವನ್ನು ದಾನ ಮಾಡಬೇಕು. ಇಚ್ಛಾನುಸಾರ ಹಣ್ಣುಗಳನ್ನು, ಇಷ್ಟಪಡುವವರು ಹಣ್ಣುಗಳನ್ನು, ಎಣ್ಣೆಯ ಬದಲು ತುಪ್ಪವನ್ನು ಮತ್ತು ತುಪ್ಪದ ಬದಲು ಹಾಲನ್ನು ದಾನ ಮಾಡಬಹುದು. ಮತ್ತು ಧಾನ್ಯಗಳ ನಡುವೆ ಅಕ್ಕಿಯನ್ನು ದಾನ ಮಾಡಬಹುದಾಗಿದೆ. ಈ ಉಪವಾಸದ ಸಮಯದಲ್ಲಿ ನೆಲದ ಮೇಲೆ ಮಲಗುವ ಜನರು ಎಲ್ಲ ವಸ್ತುಗಳ ಜೊತೆಗೆ ಹಾಸಿಗೆಯನ್ನು ದಾನ ಮಾಡಬೇಕು. ಮೌನ ಆಚರಿಸುವವರು ಚಿನ್ನದ ಜೊತೆಗೆ ಎಳ್ಳನ್ನು ದಾನ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಮರದ ಪಾದರಕ್ಷೆಗಳನ್ನು ಧರಿಸದವರು ಮರದ ಪಾದರಕ್ಷೆಗಳನ್ನು ದಾನ ಮಾಡಬೇಕು. ಈ ತಿಂಗಳಲ್ಲಿ ಉಪ್ಪನ್ನು ತ್ಯಜಿಸುವವರು ಸಕ್ಕರೆಯನ್ನು ದಾನ ಮಾಡಬೇಕು. ಪ್ರತಿದಿನ ದೇವಸ್ಥಾನಗಳಲ್ಲಿ ದೀಪ ಹಚ್ಚುವವರು ಚಿನ್ನ ಅಥವಾ ತಾಮ್ರದ ದೀಪವನ್ನು ತುಪ್ಪ ಮತ್ತು ಬತ್ತಿಯೊಂದಿಗೆ ದಾನ ಮಾಡಬೇಕು. ಚಾತುರ್ಮಾಸ್ಯ ವ್ರತಸ್ಥರು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ವ್ರತ ಸಮಾಪ್ತಿ ಮಾಡಿ ಕಾರ್ತಿಕ ದಾಮೋದರ ಸಹಿತ ತುಳಸಿ ಪೂಜೆ ಮಾಡತಕ್ಕದ್ದು. ಪ್ರಬೋಧಿನಿ ಏಕಾದಶಿಯಂದು ವಿಧಿ ವಿಧಾನಗಳ ಪ್ರಕಾರ ಉಪವಾಸ ಮಾಡುವ ಜನರು ಶಾಶ್ವತ ಆನಂದವನ್ನು ಪಡೆಯುತ್ತಾರೆ ಮತ್ತು ಅಂತಿಮವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ. ಚಾತುರ್ಮಾಸ್ಯ ವ್ರತವನ್ನು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳಿಸುವ ಜನರು ಮುಕ್ತಿಯನ್ನು ಪಡೆಯುತ್ತಾರೆ. ಈ ಏಕಾದಶಿಯ ಮಹತ್ವವನ್ನು ಕೇಳುವ ಮತ್ತು ಓದುವ ಜನರು ಅಶ್ವಮೇಧ ಯಜ್ಞ ಮಾಡಿದ ಫಲವನ್ನು ಪಡೆಯುತ್ತಾರೆ ಎಂದು ಬ್ರಹ್ಮದೇವರು ನಾರದರಿಗೆ ಪ್ರಬೋಧಿನಿ ಏಕಾದಶಿ ವ್ರತ ಮಹಾತ್ಮೆಯನ್ನು ಹೇಳಿದರೆಂದು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದರೆಂಬಲ್ಲಿಗೆ ಪ್ರಬೋಧಿನಿ ಏಕಾದಶಿ ವ್ರತಕಥಾ ಸಂಪೂರ್ಣ. ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ.
ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.